ಸಂಸತ್ತಿನ ಬಜೆಟ್ ಅಧಿವೇಶನದ ಎರಡನೇ ಅವಧಿ ಇಂದಿನಿಂದ ಆರಂಭವಾಯಿತು. ಲೋಕಸಭೆಯಲ್ಲಿ ಬೆಳಗ್ಗೆ ಪ್ರಶ್ನೋತ್ತರ ಕಲಾಪ ಆರಂಭವಾಗುತ್ತಿದ್ದಂತೆ ತಮಿಳುನಾಡಿನ ಡಿಎಂಕೆ ಸದಸ್ಯರು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಶಿಕ್ಷಣ ನೀತಿ ವಿರುದ್ಧ ಗದ್ದಲ ಆರಂಭಿಸಿದರು. ತಮಿಳುನಾಡಿನಲ್ಲಿ ತ್ರಿಭಾಷಾ ಸೂತ್ರವನ್ನು ಅನುಸರಿಸುವಂತೆ ಕೇಂದ್ರ ತಾಕೀತು ಮಾಡಿರುವುದಕ್ಕೆ ವಿರೋಧ ವ್ಯಕ್ತವಾಯಿತು. ಈ ವೇಳೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಗದ್ದಲ ಮಾಡದಂತೆ ಹಲವು ಬಾರಿ ಕೋರಿದರೂ ಸದಸ್ಯರು ಗಲಾಟೆ ಮುಂದುವರೆಸಿದರು. प्रश्नकाल क्वेश्चन आवर 141 डॉक्टर सीएम रमेश. Speaker said the people, parents and children of ಬಳಿಕ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕರ್ನಾಟಕ ಸೇರಿದಂತೆ ಕೆಲವು ರಾಜ್ಯಗಳು ತ್ರಿಭಾಷಾ ಸೂತ್ರವನ್ನು ಅಳವಡಿಸಿಕೊಂಡಿವೆ. ಆದರೆ ತಮಿಳುನಾಡು ತ್ರಿಭಾಷಾ ಸೂತ್ರವನ್ನು ಅನುಸರಿಸದೆ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುತ್ತಿದೆ ಎಂದರು. ಈ ಮೊದಲು ಮುಖ್ಯಮಂತ್ರಿಗಳು ಕೇಂದ್ರದ ಪ್ರಸ್ತಾವವನ್ನು ಒಪ್ಪಿಕೊಂಡಿದ್ದರೂ ಬಳಿಕ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಈ ಕ್ರಮದಿಂದ ಮಕ್ಕಳಿಗೆ ಸಮಸ್ಯೆ ಆಗುತ್ತಿರುವುದಾಗಿ ಹೇಳಿದರು. Came to see me with Honorable Education Minister of Tamil Nadu. They agreed. They went there. They have a U-turn. It is their problem. Let them come. And Government of India is open on this issue. Many more. Speaker sir, many more non-BJP states. ऐतिहासिक धरोहरों के संरक्षण को लेकर के ಆದರೆ ತಮಿಳುನಾಡು ಸದಸ್ಯರು ತೀವ್ರ ಗಲಾಟೆ ಮುಂದುವರೆಸಿದ ಪರಿಣಾಮ ಸದನವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. मंत्री जी से नीचे सदन वहां पे जवाब तलब करो. ऐसा नहीं कर सकते आप अपनी अपनी सीट पर जाइए. बोलने का मौका देंगे नहीं. सदन की कार्रवाई आज 12 बजे तक के लिए स्थगित की जाती है. माननीय सदस्यगण ಪುನಃ ಸದನ ಸೇರಿದಾಗ ವಿಪಕ್ಷಗಳ ಸದಸ್ಯರು ಮತ್ತೆ ಗದ್ದಲ ಮುಂದುವರೆಸಿದರು. ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಸ್ಪೀಕರ್ ಓಂ ಬಿರ್ಲಾ ಸದನದ ಮರ್ಯಾದೆಯನ್ನು ಉಲ್ಲಂಘಿಸಿದರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ನಂತರ ಪ್ರಶ್ನೋತ್ತರ ಕಲಾಪ ಪ್ರಕ್ರಿಯೆ ಮುಂದುವರಿಯಿತು. Of the committee of absence Indian English versions of the Standing Committee on Railways as